ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2025 ಸಿಂಹರಾಶಿಯವರಿಗೆ ಅಷ್ಟಮ ಶನಿಯಿಂದ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ಅಷ್ಟಮ ಶನಿಯ ಪ್ರಭಾವದಿಂದ ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ, ಸಂತಾನ, ಮದುವೆಯಂತಹ ಕೆಲಸ ಕಾರ್ಯಗಳಲ್ಲಿ ಶುಭ ಫಲ ಇದೆಯಾ ಅಥವಾ ಅಶುಭದ ಫಲಗಳನ್ನ ಈ ಸಿಂಹರಾಶಿಯವರು ಈ ವರ್ಷದಲ್ಲಿ ಕಾಣ್ತಾರ ಅಂತ ಇವತ್ತಿನ ಸಂಚಿಕೆಯಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಕಳೆದ 2 ವರ್ಷದ ಹಿಂದೆ ಅಂದ್ರೆ ಈ 2 ವರ್ಷಗಳ ಹಿಂದೆ ಸಿಂಹರಾಶಿಯವರಿಗೆ ಗುರುಬಲ ಇಲ್ಲದ ಕಾರಣ ಯಾವ ಶುಭ ಕಾರ್ಯಗಳು ಕೂಡ ನಡೀತಾ ಇರಲ್ಲ. ಯಾಕಂದ್ರೆ ದಶಮದಲ್ಲಿ ಗುರು ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಏರಿಳಿತಗಳನ್ನ ಕಾಣ್ತಾ ಇರ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಶುಭ ಫಲಗಳು ಅಂದ್ರೆ ಒಳ್ಳೆಯ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತಾ ಇರೋದಿಲ್ಲ. 2 ವರ್ಷದ ಈ 2023 ಹಾಗೂ 24ನೇ ಇಸವಿನಲ್ಲಿ ಸಿಂಹರಾಶಿಯವರಿಗೆ ಯಾವ ಶುಭ ಕಾರ್ಯಗಳು ಕೂಡ ನಡೀತಾ ಇರಲ್ಲ. ಮದುವೆಯಂತಹ ವಿಚಾರಗಳು ಕೂಡ ವಿಳಂಬವಾಗಿರುತ್ತದೆ. ಹಾಗೆ ವಿಶೇಷವಾಗಿ ಧನ ನಷ್ಟದ ಬಾಧೆ ಅನುಭವಿಸಿರ್ತಾರೆ 2 ವರ್ಷದ ಹಿಂದೆ ಸಿಂಹರಾಶಿಯವರು. ಸಾಲದ ಸುಳಿಗೂ ಹೋಗುವಂತ ಲಕ್ಷಣಗಳಿರ್ತದೆ. ವ್ಯಾಪಾರ ನಷ್ಟ ಕೂಡ ಅನುಭವಿಸಿರ್ತಾರೆ ಸಿಂಹರಾಶಿಯವರು, ಗುರುವಿನ ಪ್ರಭಾವ ಇಲ್ಲದೆ ಇರುವಂತಹ ಕಾರಣ. ಆದರೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ 2025ನೇ ವರ್ಷದಲ್ಲಿ ಗುರುಗ್ರಹವು ವೃಷಭ ರಾಶಿಯಿಂದ ವಿಶೇಷ ಫಲ ಕೊಡ್ತಾನೆ. ಹೇಗೆ ಅಂದ್ರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುವಿನ ಸಂಚಾರವಾಗ್ತದೆ. ವೃಷಭದಿಂದ ಮಿಥುನಕ್ಕೆ ಗುರು ಬದಲಾವಣೆ ಆದಾಗ ಸಿಂಹ ರಾಶಿಗೆ ಅತ್ಯುತ್ತಮವಾದ ಫಲ ಸಿಗುತ್ತದೆ ಭಾಗ್ಯಸ್ಥಾನದ ಮೇಲೆ. ಏನು ಅತ್ಯುತ್ತಮವಾದ ಫಲ? ಪ್ರಥಮವಾಗಿ ಮದುವೆ ಯೋಗ ಕೂಡಿ ಬರ್ತದೆ, ಕಂಕಣ ಪ್ರಾಪ್ತಿ ಯೋಗ ಕೂಡಿ ಬರ್ತದೆ. ವಿಶೇಷ ಫಲ ಇದು. ಹಾಗೆಯೇ ಕೂಡ ನಿಂತು ಹೋದ ಕೆಲಸ ಕಾರ್ಯಗಳು ಆರಂಭವಾಗ್ತದೆ. ಯಾವುದೋ ಒಂದು ಕೆಲಸ ಕಾರ್ಯದ ಮೇಲೆ ಬಲವಾದ ನಂಬಿಕೆ ಇಟ್ಟಿರ್ತೀರ, 2 ವರ್ಷ ಹಿಂದಿನ ಆ ಕೆಲಸ ನಿಂತು ಹೋಗಿರುತ್ತೆ ಅಥವಾ ನಷ್ಟ ಆಗಿರುತ್ತೆ, ಸಮಸ್ಯೆಗಳು ಕೂಡಿರುತ್ತದೆ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಿರೋದಿಲ್ಲ. ಆದರೆ ಈ ವರ್ಷದಲ್ಲಿ ಗುರುವಿನ ಪ್ರಭಾವದಿಂದ, ಗುರು ಸಂಚಾರ ಫಲದ ವಿಶೇಷ ಶಕ್ತಿಯಿಂದ ಸಿಂಹರಾಶಿಯವರಿಗೆ ನಿಂತು ಹೋದ ಕೆಲಸ ಕಾರ್ಯಗಳೆಲ್ಲ ಒಳ್ಳೆ ರೀತಿಯಲ್ಲಿ ಅನುಷ್ಠಾನಕ್ಕೆ ಕೈಗೂಡುತ್ತೆ, ಆರಂಭಗೊಳ್ಳುತ್ತವೆ ಆ ಕೆಲಸಗಳು. ಹಾಗೆ ವಿಶೇಷವಾಗಿ ಉನ್ನತವಾದಂತಹ ಸ್ಥಾನಮಾನಕ್ಕೆ ನೀವು ಏರ್ತೀರ. ಯಾವ ವಿಚಾರದಲ್ಲಿ? ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಡ್ತಿ ಸಿಗುತ್ತದೆ, ಪ್ರಮೋಷನ್ ಆಗುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದು, ನಿಮ್ಮ ಮನಸ್ಸಿನ ಇಚ್ಛೆ ಈಡೇರುವಂಥದ್ದು, ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತ ಅರ್ಥ ಸಿಂಹರಾಶಿಯವರು. ಆದರೆ ಮಾರ್ಚ್ 29ರಿಂದ ಅಷ್ಟಮ ಶನಿಯ ಪ್ರಾರಂಭವಾಗ್ತದೆ. ಇದ್ರೂ ಏರಿಳಿತ ಸ್ವಲ್ಪ ನೀವು ಎಫೆಕ್ಟು ತಿನ್ನಬೇಕಾಗ್ತದೆ ಸಿಂಹರಾಶಿಯವರು. ಈ ಮಾರ್ಚ್ 29ರಿಂದ ಅಷ್ಟಮ ಶನಿಯ ಪ್ರಭಾವದಿಂದ ಶನಿ, ರಾಹು, ಕೇತು ಗ್ರಹಗಳಿಂದ ನೆಗೆಟಿವಿಟಿ ಬರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಇರಬೇಕು. ಧನ ನಷ್ಟದ ಬಾಧೆಗಳಾಗುವುದು, ಸುಖ ಸುಮ್ಮನೆ ಅಧಿಕ ಖರ್ಚು ವೆಚ್ಚಗಳಾಗುವುದು, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹಾಗೆ ಆಗುತ್ತೆ, ಅಧಿಕ ಖರ್ಚು ವೆಚ್ಚ ಆಗ್ತದೆ. ಆದರೆ ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಅನ್ಯರಿಂದ ತೊಂದರೆಯಾಗಿ ಅಪಮಾನ, ಅವಮಾನಗಳನ್ನ ಕೂಡ ಎದುರಿಸ್ತೀರಾ. ನಿಮ್ಮ ಪಾಡಿಗೆ ನೀವು ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಗುರುವಿನ ಪ್ರಭಾವ ಚೆನ್ನಾಗಿ ಬರುವಂಥದ್ದು ಲಕ್ಷಣಗಳು, ಅದೃಷ್ಟದ ಫಲ ಬರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಆದ್ರೂ ಇಟ್ಕೊಂಡಿರ್ಬೋದು, ಅಥವಾ ಒಂದು ಪಾಸಿಟಿವಿಟಿ ಆದರೂ ಬರ್ಬೋದು. ಒಳ್ಳೆ ಕೆಲಸ ಕಾರ್ಯಗಳು ಬಂದಾಗ ಅಷ್ಟಮ ಶನಿಯ ಕಾಡಾಟದಿಂದ, 3ನೇ ವ್ಯಕ್ತಿಗಳಿಂದ ವ್ಯವಹಾರದಲ್ಲಿ ಅಥವಾ ಅನ್ಯರಿಂದ ತೊಂದರೆ ತಾಪತ್ರೆಗಳನ್ನ ಎದುರಿಸ್ತೀರಾ. ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಹಾಗೆ ಕೂಡ ವಾಹನಗಳನ್ನ ಓಡಿಸಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಶನಿಯ ಕಾಡದಿಂದ ಅಪಘಾತ, ಅವಘಡದ ಸಮಸ್ಯೆಗಳು ಕೂಡ ಕೂಡಿ ಬರುವಂಥ ಲಕ್ಷಣಗಳಿರ್ತದೆ. ಸ್ವಲ್ಪ ಜಾಗೃತಿಯಿಂದಿರಿ ಅಷ್ಟೇ ಸಾಕು. ಮತ್ತು ಪ್ರಯಾಣ ಬೆಳೆಸುವಾಗ ಕೂಡ ಜಾಗೃತಿ ಇರಬೇಕಾಗ್ತದೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ, ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆತ್ಮವಿಶ್ವಾಸ ಇರೋದು ಒಳ್ಳೆಯದು. ಶನಿಯ ಕಾಡಾಟದಿಂದ ದುಷ್ಟ ಚಟಗಳಿಗೆ ದಾಸರಾಗುವಂಥ ಲಕ್ಷಣಗಳಿರ್ತದೆ. ಚಟಗಳು ನಿಮ್ಮನ್ನು ಆವರಿಸ್ಕೊಂತವೆ, ನೀವು ಹೋಗೋದಿಲ್ಲ. ಶನಿಯ ಕಾಡಾಟದಿಂದ ಅವೇ ನಿಮ್ಮನ್ನು ಆವರಿಸ್ಕೊಳ್ಳುವಂಥ ಲಕ್ಷಣಗಳಿರ್ತದೆ. ಮತ್ತೆ ಕೆಟ್ಟವರ ಸ್ನೇಹ ಸಂಬಂಧ ಬೆಳೆಯುತ್ತದೆ. ಇದ್ರ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸಿಂಹರಾಶಿಯ ವ್ಯಕ್ತಿಗಳು, ಅದು ವಿಶೇಷವಾಗಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದಿರಿ. ಆದರೆ ನೋಡಿ, ಮಿಥುನ ರಾಶಿಗೆ ಗುರುವಿನ ಸಂಚಾರ, ವೃಷಭದಿಂದ ಮಿಥುನ ರಾಶಿಗೆ ಗುರುವಿನ ಸಂಚಾರದ ಪ್ರಭಾವ ಹೇಗೆ, ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ಅದೃಷ್ಟ. ಸಿಂಹರಾಶಿಯವರಿಗೆ ಶುಭ ಫಲಗಳು ಬರುವಂಥದ್ದು. ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಜಯಶೀಲರಾಗ್ತೀರಾ. ಕೋರ್ಟ್ ಕಚೇರಿಗಳಿಂದ ಮಾನಸಿಕ ದೈಹಿಕ ನರಳಾಟಗಳಾಗಿದ್ರೆ ಈ ವಿಚಾರದಲ್ಲಿ ಯಾವುದು ಭೂಮಿ, ಜಮೀನು
ಅಥವಾ ಕಟ್ಟಡಗಳ ನಿರ್ಮಾಣ ಕಾರ್ಯಗಳು ತಕರಾರುಗಳಾಗಿದ್ದರೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿಗೆ ಏನಾದರೂ ನೀವು ಸಿಲುಕಿದ್ರೆ ಈ ವರ್ಷದಲ್ಲಿ ಗುರುವಿನ ಪ್ರಭಾವದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಮತ್ತು ಸಾಲದ ರೂಪದಲ್ಲಿ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರು ಕೂಡ ಧನಪ್ರಾಪ್ತಿಯಾಗಿ ಸಾಲದ ರೂಪದಲ್ಲಿ ದುಡ್ಡು ಕೊಟ್ಟಿದೆ, ಆ ದುಡ್ಡು ನಿಮಗೆ ವಾಪಸ್ ವಸೂಲಿ ಆಗ್ತದೆ. ನೀವೇನಾದರೂ ಸಾಲಗಾರರಾಗಿದ್ದರೆ ಹಿಂದಿನ 2 ವರ್ಷದಲ್ಲಿ ಸಾಲಬಾಧೆಯಿಂದ ಸ್ವಲ್ಪ ನರಳುತ್ತಾ ಇರ್ತೀರ, ಅಂತಹ ಸಾಲಬಾಧೆಗೆ ನೀವೇನಾದರೂ ಒಳಗಾಗಿದ್ದರೆ ಸಿಂಹರಾಶಿಯ ವ್ಯಕ್ತಿಗಳು ಈ ಮೇ ತಿಂಗಳಿನ ನಂತರ ಗುರುವಿನ ಪ್ರಭಾವದಿಂದ ಸಾಲ ಮುಕ್ತರಾಗೇ ತೀರ್ತೀರ. ಈ ವರ್ಷದಲ್ಲಿ ಸಾಲ ಮುಕ್ತರಾಗೇ ಆಗ್ತೀರಾ. ಒಳ್ಳೆಯ ಶುಭ ಕಾರ್ಯಗಳನ್ನ ನೋಡ್ತೀರಾ. ಮದುವೆಯಂತಹ ವಿಚಾರಗಳು ಕೂಡ ನೆರವೇರುತ್ತೆ ಗುರುವಿನ ಪ್ರಭಾವದಿಂದ. ನೋಡಿ, ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದ ಸಲುವಾಗಿ ಮೇ ತಿಂಗಳಿನ ನಂತರ ವಿದೇಶ ಯೋಗ ಕೂಡ ಕೂಡಿ ಬರ್ತದೆ. ಸಿಂಹರಾಶಿಯ ವ್ಯಕ್ತಿಗಳು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದರೆ ಹೊರದೇಶಕ್ಕೆ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಮೇ ತಿಂಗಳಿನ ನಂತರ ಗುರುವಿನ ಪ್ರಭಾವದಿಂದ ಇದರ ಫಲ ನಿಮಗೆ ಸಿಗುತ್ತೆ. ಹಾಗೆ ಉನ್ನತ ವ್ಯಾಸಂಗಕ್ಕೆ ಮಕ್ಕಳಿಗೆ ಅಥವಾ ಎಜುಕೇಷನ್ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಹೊರದೇಶಕ್ಕೆ ಹೋಗಿ ಓದಬೇಕು ಅಂದರೂ ಕೂಡ ಅವ್ರಿಗೂ ಲಾಭ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಎಕ್ಸಾಮ್ಗಳಲ್ಲೂ ಕೂಡ ನೀವು ಸಕ್ಸಸ್ಫುಲ್ ಆಗ್ತೀರಾ, ಉತ್ತರಾದಿಯಾಗಿ ಬದುಕ್ತೀರಾ, ಬಾಳ್ತೀರಾ. ಆದರೆ ಈ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹಾಗೂ ಸರ್ಕಾರೇತರ ಕೆಲಸ ಕಾರ್ಯಗಳಲ್ಲಿ ಸಹೋದ್ಯೋಗಿಗಳಿಂದ, ಮೇಲಧಿಕಾರಿಗಳಿಂದ ಅಥವಾ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇದ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ ಅಥವಾ ನಿಮ್ಮ ತೇಜೋವಧೆ ಮಾಡಿ ನಿಮಗೆ ಅವಮಾನ ಮಾಡುವಂತಹ ಸಹೋದ್ಯೋಗಿಗಳು, ಅವರ ನರಳಾಟ ಈ ವರ್ಷದಲ್ಲಿ ಮೇ ತಿಂಗಳಿನ ನಂತರ ಇದನ್ನು ವಿಶೇಷವಾಗಿ ನಾವು ಅಂತರ್ಮುಖ ಬಹಿರ್ಮುಖ ಶತ್ರುದೃಷ್ಟಿ ಅಂತ ಹೇಳ್ತೀವಿ. ಈ ಶತ್ರುದೃಷ್ಟಿಗೆ ನಿಮಗೆ ಮೇ ತಿಂಗಳಿನ ನಂತರ ಗುರುವಿನ ಪ್ರಭಾವದಿಂದ ಪರಿಹಾರ ಸಿಗುತ್ತದೆ. ಇಂಥ ದಬ್ಬಾಳಿಕೆ ದೌರ್ಜನ್ಯದಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ಬೋದು. ಏನೂ ಮಾಡಬೇಡಿ, ತಾಳ್ಮೆ ಸಹನೆ ಸಂಯಮದಿಂದ ನೀವು ಕಾಯಿರಿ, ಅಷ್ಟೇ ಸಾಕು. ಗುರುವಿನ ಶಕ್ತಿ ಪಾಸಿಟಿವಿಟಿಯಾಗಿ ನಿಮ್ಮ ಮೇಲೆ ಆವರಿಸಿಕೊಳ್ಳುತ್ತೆ. ಮತ್ತು ಹೊಸ ವ್ಯಾಪಾರ ಮಾಡೋರಿಗೆ ಕೂಡ, ವ್ಯವಹಾರ ಮಾಡೋರಿಗೆ ಏನಾದರೂ ಬದಲಾವಣೆ ಹೆಜ್ಜೆ ನಿಮ್ಮ ಜೀವನದಲ್ಲಿ ಬೇಕು ಅಂದರೆ 2025ನೇ ಇಸ್ವಿಯಲ್ಲಿ ಮೇ ತಿಂಗಳಿನ ನಂತರ ಪ್ರಯತ್ನ ಮಾಡಿ ವೀಕ್ಷಕರೇ. ಸಿಂಹರಾಶಿಯವರು ವಿಶೇಷವಾಗಿ ಅದೃಷ್ಟದ ಫಲ ನಿಮಗೆ ಸಿಗುತ್ತೆ. ಯಾಕಂದರೆ ಗುರುವಿನ ಪ್ರಭಾವ ಒಳ್ಳೆಯ ಶಕ್ತಿವರ್ಧಕವಾಗಿ ನಿಮ್ಮ ಮೇಲೆ ಬರ್ತಾ ಇದೆ. ಹಾಗೆ ಹೊಸ ವ್ಯಾಪಾರಗಳಿಗೆ ಕೈ ಹಾಕಿದ್ರೆ ಇಮಿಡಿಯೇಟ್ಲಿ ನಿಮಗೆ ಧನಪ್ರಾಪ್ತಿ ಆಗೇ ಆಗುತ್ತೆ. ಅಂದರೆ ವ್ಯಾಪಾರ ಕೈಗೂಡುತ್ತೆ, ಕೈ ಹಿಡಿಯುತ್ತೆ ನಿಮಗೆ ಆ ವ್ಯಾಪಾರ ಅಂತ ಹೇಳ್ಬೋದು. ಧನಪ್ರಾಪ್ತಿ ಯೋಗ ಕೂಡ ಕೂಡಿ ಬರ್ತದೆ. ಧನಪ್ರಾಪ್ತಿ ಬಂದ ಮೇಲೆ ಸಾಲ ಸೋಲದಿಂದ ಮುಕ್ತರಾಗ್ತೀರಾ. ಆಸ್ತಿ ಮನೆ ಮಠ ಖರೀದಿ ಮಾಡುವಂಥ ಲಕ್ಷಣಗಳು ಕೂಡ ಕೂಡಿ ಬಂದೇ ಬರುತ್ತೆ. ಆದರೆ ಈ ವರ್ಷದಲ್ಲಿ ನಿಮಗೆ ಕಾಡಾಟ ಇರುವಂಥದ್ದು ಅಷ್ಟಮ ಶನಿಯಲ್ಲಿ ಮಾತ್ರ. 2025ನೇ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಕಾಡಾಟದಿಂದ ಮುಕ್ತಿ ಸಿಗಬೇಕು. ನಿಮಗೆ ಅಷ್ಟಮ ಶನಿಯ ಕಾಡಾಟದಿಂದ ನೀವು ಮುಕ್ತರಾಗಬೇಕಂದ್ರೆ ಶನಿ ಶಾಂತಿ ಮಾಡಿಸಿ. ಪ್ರತಿ ಶನಿವಾರ ದಿನ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಹಾಗೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿ ಹಚ್ಚಿ ಬನ್ನಿ. ಹಾಗೆಯೇ ಕೂಡ ಪ್ರತಿ ಶನಿವಾರ ದಿನ ಹನುಮಾನ್ ಚಾಲೀಸ್ ಪಠನೆ ಮಾಡಿ. ಶನಿಯ ಕಾಡಾಟದಿಂದ ಮುಕ್ತಿ ಸಿಗುತ್ತದೆ, ಶನಿಯ ದೃಷ್ಟಿಯಿಂದ ಮುಕ್ತಿ ಸಿಗುತ್ತದೆ, ಶನಿಯ ರೂಪದಲ್ಲಿ ಬರುವಂಥ ಶತ್ರುಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತದೆ. ಅಷ್ಟಮ ಶನಿಯ ಕಾಡಾಟ ಶಾಶ್ವತವಾಗಿ ನಿಮಗೆ ಪರಿಹಾರಕ್ಕೆ ಒಂದು ಸ್ಥಾನಮಾನ ಬರ್ತದೆ ಅಂತ ಹೇಳಬಹುದು ವೀಕ್ಷಕರೇ. ಹಾಗೆ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷವಾಗಿ ಪರಿಹಾರ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನರು ಸುಖಿನೋ ಭವಂತು.